ತಂದೆಯ ಗಂಗಾವತಿಯವರಾದ ಬಸಯ್ಯ ಹಿರೇಮಠ ಅವರು IT ಎಂಜಿನಿಯರ್ ಆಗಿದ್ದವರು. ಸುಮಾರು 25 ಕಂಪನಿಗಳಲ್ಲಿ ಕೆಲಸ ನಿರ್ವಹಿಸಿದವರು, ದೇಶ ವಿದೇಶಗಳನ್ನು ಸುತ್ತಾಡಿದವರು. ಅಲ್ಲದೆ ತಮ್ಮದೇ ಒಂದು IT ಕಂಪನಿಯನ್ನು ತೆರೆದು ಅದನ್ನು ಯಶಸ್ವಿಯಾಗಿ ಕಟ್ಟಿ ಬೆಳೆಸಿದವರು. ಇಷ್ಟಾದರೂ ಕೂಡ ಅವರೊಳಗೆ ಅತೃಪ್ತ ಭಾವನೆ ಸದಾ ಕಾಡ್ತಿತ್ತು. ಅದೇನು ಅಂತ ಹುಡುಕ್ತಾ ಹೊರಟಾಗ ಕಂಡುಕೊಂಡ ಸತ್ಯವೆಂದರೆ ಅವರೊಳಗಿದ್ದ ಕೃಷಿ ಮೇಲಿನ ಆಸಕ್ತಿ. ಆ ಕೃಷಿ ಆಸಕ್ತಿ ಕಂಡ ಕೂಡಲೇ ಕುಷ್ಟಗಿ ತಾಲೂಕಿನ ಗ್ರಾಮವೊಂದರಲ್ಲಿ 10 ವರ್ಷಗಳ ಹಿಂದೆ 30 ಎಕರೆ ಜಮೀನನ್ನು ಖರೀದಿ ಮಾಡ್ತಾರೆ. ಖರೀದಿಯ ನಂತರ ಯಾವ ಕೃಷಿ ಮಾಡೋದು, ಯಾವ ಬೆಳೆಯನ್ನು ಬೆಳೆದ್ರೆ ಉತ್ತಮ ಲಾಭ ಮಾಡಿ ಪ್ರಗತಿ ಹೊಂದಬಹುದು ಅಂತ ಯೋಚಿಸ್ತಾ ಜಾಲತಾಣವನ್ನು ಹುಡುಕಾಡ್ತಾರೆ. ಆಗ ಕಂಡದ್ದೇ ನುಗ್ಗೆ ಸೊಪ್ಪಿನಲ್ಲಿರುವ ಔಷಧದ ಗುಣ ಮತ್ತು ಹೊರದೇಶದಲ್ಲಿರುವ ಅದರ ಮಾರುಕಟ್ಟೆ. ಇದ್ರ ಬಗ್ಗೆ ಇದಕ್ಕೆ ಸಂಬಂಧಪಟ್ಟ ತಜ್ಞರೊಡನೆ ಚರ್ಚಿಸಿ ಸಾಕಷ್ಟು ಅಧ್ಯಯನವನ್ನು ಮಾಡಿದ ಬಸಯ್ಯ ಹಿರೇಮಠ ಅವರು ನುಗ್ಗೆ ಸೊಪ್ಪನ್ನು ನೇರ ಮಾರಾಟ ಮಾಡಿದರೆ ದರ ಕಡಿಮೆ ಸಿಗುತ್ತದೆ, ಇದನ್ನು ಔಷಧ ಸತ್ವವುಳ್ಳ ಪುಡಿಯನ್ನು ಮಾಡಿ ಮಾರಿದರೆ ಉತ್ತಮ ಲಾಭ ಪಡಿಬಹುದು ಅನ್ನೋದನ್ನು ಅರಿತ ಅವರು ತಕ್ಷಣವೇ 5 ಎಕರೆ ಸ್ಥಳದಲ್ಲಿ ನುಗ್ಗೆ ನಾಟಿ ಮಾಡ್ತಾರೆ, ಬೆಳೀತಾರೆ. ಹೊರದೇಶಕ್ಕೆ ಕಳುಹಿಸಬೇಕೆಂದರೆ ಉತ್ತಮ ಗುಣಮಟ್ಟ ಮತ್ತು ಸಾವಯವ ಪದ್ಧತಿಯಲ್ಲೇ ಬೆಳಿಬೇಕು. ಅದಕ್ಕಾಗಿ ತಮ್ಮ ಜಮೀನಿನಲ್ಲೇ ದೇಸಿ ಹಸುಗಳನ್ನ ಸಾಕಿ ಅವರದೇ ಕೊಟ್ಟಿಗೆ ಗೊಬ್ಬರವನ್ನು ಬಳಸಿಕೊಂಡು ಯಶಸ್ವಿಯಾಗಿ ನುಗ್ಗೆ ಬೆಳೆ ಬೆಳೀತಾರೆ. ಅದರಿಂದ ವೈಜ್ಞಾನಿಕ ಪದ್ಧತಿಯಲ್ಲಿ ಆಧುನಿಕ ಯಂತ್ರೋಪಕರಣಗಳಿಂದ ಪುಡಿ ಮಾಡಿ ತಮ್ಮದೇ NOHF ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮೂಲಕ ವಿದೇಶಕ್ಕೆ ರಫ್ತು ಮಾಡ್ತಾರೆ. ಈ ಮೂಲಕ ತಮ್ಮ ಸ್ಥಳದಲ್ಲಿ ಉದ್ಯೋಗವನ್ನು ಸೃಷ್ಟಿಸಿದ್ದಾರೆ. ಪ್ರಸ್ತುತ ಇವರ ಅನುಭವವನ್ನು ಇತರರೊಂದಿಗೆ ಹಂಚಿಕೊಂಡು ಉತ್ತೇಜನ ನೀಡ್ತಾರೆ. ಉಳಿದಂತೆ ಅವರ ಅನುಭವವನ್ನು ಕೇಳೋಣ ಬನ್ನಿ. ಇದು ಹಣ್ಣಾಗಿ ಹೋಗಿದೆ. ಇದು ನಮ್ಗೆ ಬೇಕಾಗಿರೋದು ತಿಕ್ಕ ಗ್ರೀನ್ ಆಗಿರೋ ಎಲೆ, ಈ ತರ ಎಲೆಗಳು ಬೇಕು. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಈ ತರ ಎಲೆನ ನಾವು ಈ ತರ ತಗೋ, ಈ ತರ ಚೆಕ್ ಮಾಡೋ ಕಂಪಲ್ಸರಿ. ಈ ತರ ಚೆಕ್ ಮಾಡಬೇಕು. ಆಮೇಲೆ ಈ ತರ ಈ ತರ ಈ ತರ ಆಮೇಲೆ ಇಲ್ಲಿ ಏನಂತ ಇಲ್ಲಿ ಕಟಾವ್ ಆಗುತ್ತೆ ಗಿಡ, ಮತ್ತೆ ಚಿಗುರು ಬರುತ್ತೆ. ಇದೇ ತರ ಎಲ್ಲಾ ಟೊಂಗೆಗಳು ನಾವು ಈ ತರ ನೋಡ್ಲೇಬೇಕು ಕಂಪಲ್ಸರಿ. ಅದು ನೋಡೇ ಹಿಂಗೆ ಹರ್ಕೋಬೇಕು. ಆದ್ರೆ ಎಲ್ಲೋ ಲೀವ್ಸ್ ಇರಬಾರ್ದು ಇದ್ರೊಳಗೆ. ಈ ತರ ತಗೋಬೇಕು. ಸರ್, ಈಗ ಈ ಔಷಧಿಗಳು ನೀವು ತಯಾರು ಮಾಡ್ತಾರಲ್ಲ, ಪೌಡರ್ ಆಗಿರ್ಬೋದು, ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಅಥವಾ ಅದರ ಏನು ಬೀಜದಿಂದ ಬರ್ತಕ್ಕಂಥದ್ದು, ನುಗ್ಗೆ ಬೀಜದಿಂದ ಎಣ್ಣೆ ಆಯಿಲ್ ನೀವು ತಯಾರು ಮಾಡುವಂಥದ್ದು, ಇದು ಎಷ್ಟು ದೇಶಗಳಿಗೆ ನೀವು ಎಕ್ಸ್ಪೋರ್ಟ್ ಮಾಡ್ತೀರಿ? ಈಗ ರಾ ಮೆಟೀರಿಯಲ್ ಆಗಿ ಜಪಾನಿಗೆ ಕಳಿಸ್ತಾ ಇದ್ವಿ. ಮತ್ತು ಅಂದರೆ ಥ್ರೂ ಟ್ರೇಡರ್ಸ್ ಕಳಿಸ್ತೀವಿ. ಕೆಲವರು ರಿಕ್ವೈರ್ಮೆಂಟ್ ಕೊಟ್ಟಿರ್ತಾರೆ, ಬಟ್ ಸರ್ಟಿಫಿಕೇಟ್ ನೋಡ್ತಾರೆ. ಅಮೇರಿಕಾಗಾದರೆ ಸ್ವಲ್ಪ ಪ್ರಾಡಕ್ಟ್ಸ್ ಕಳಿಸ್ತೀವಿ. ದುಬೈ ಮತ್ತು ಸುತ್ತಮುತ್ತ ಇರ್ತಕ್ಕಂಥ ದೇಶಗಳಿಗೆ ಕಳಿಸ್ತಾ ಇದ್ದೀವಿ. ಅದು ಆಯಿಲ್ ಪ್ರಾಡಕ್ಟ್ ಆಗಿ, ಅದು ಆ್ಯಂಟಿ ಏಜಿಂಗ್ ಆಯಿಲ್ ಆಗಲಿ, ಸ್ಕಿನ್ನಿಗೆ ಏನೋ ಒಂದು ಸೋರಿಯಸಿಸ್ ಆಗಿರಲಿ, ಡ್ರೈ ಸ್ಕಿನ್ ಆಗಿರಲಿ, ಅಥವಾ ಚೆನ್ನಾಗಿ ಕಾಣೋಕ್ಕಾಗಲಿ, ಅಥವಾ ತಲೆ ಕೂದಲು ಮಾಡೋದನ್ನು ಈ ಥರದ ಇದು ಅದನ್ನು ಯೂಸ್ ಮಾಡ್ತಾರೆ. ಊಟಕ್ಕೂ ಯೂಸ್ ಮಾಡ್ತಾರೆ, ಭಾಳ ಕಡಿಮೆ ಯೂಸ್ ಮಾಡ್ತಾರೆ. ಯಾಕಂದ್ರೆ ತುಂಬ ಕಾನ್ಸಂಟ್ರೇಟೆಡ್ ಇರುತ್ತೆ. ಭಾಳ ಅಂದರೆ 1-2 ಡ್ರಾಪ್ ಯೂಸ್ ಮಾಡ್ಬೋದು ಡೈಲಿ ಫುಡ್ಡಲ್ಲಿ. ಅದು ಒಂದು. ಇಲ್ಲಿ ಎಷ್ಟು ಜನ ಎಂಪ್ಲಾಯಿ ನಿಮ್ಮದ್ರಲ್ಲಿ ಕೆಲಸ ಮಾಡ್ತಾರೆ? ನಮ್ಮಲ್ಲಿ ಎಂಪ್ಲಾಯೀಸ್ ಅಂತ ಫ್ಯಾಕ್ಟ್ರಿ ಅಂತ ಬಂದಾಗ ಒಂದು 5-6 ಜನ ಇರ್ತೀವಿ. ಅದು ಕಂಪ್ಲೀಟ್ಲಿ ಪ್ಯಾಕಿಂಗು, ಪೌಡ್ರಿಂಗು, ಸೀಲಿಂಗು, ಲೇಬ್ಲಿಂಗ್ ಇರುತ್ತೆ. ಅಲ್ಲಿ ಜಾಸ್ತಿ ಜನ ಬೇಕಾಗಲ್ಲ, ಯಾಕಂದರೆ ಮಿಷಿನರಿ ಇರೋದ್ರಿಂದ ಅದಾಗಬೇಕು. ಹೊಲದಲ್ಲಿ ಅಂತ ಬಂದಾಗ ಒಂದು 100 ಎಕರೆಯಲ್ಲಿ ಅಂದರೆ ಒಂದು 100 ಜನ ಬೇಕಾಗ್ತಾರೆ. ಕೆಲವೊಂದು ಸಲ ಸೀಸನ್ ಇದ್ದಾಗ ಜಾಸ್ತಿ ಜನನೇ ಬೇಕಾಗ್ತಾರೆ. ಎಲೆ ಹರಿಯಬೇಕು, ಅದನ್ನ ವಾಶ್ ಮಾಡೋರು ಬೇಕು, ಡ್ರೈ ಮಾಡಬೇಕು, ಪ್ಯಾಕಿಂಗ್ ಮಾಡೋರು ಬೇಕು. ಒಂದು ಸುತ್ತಮುತ್ತ ಹಳ್ಳಿಯವರು ಇಲ್ಲಿ ಸ್ವಲ್ಪ ಜನ ಸಿಗ್ತಾರೆ. ಅದರಿಂದ ಒಂದು ಆ್ಯಾವ್ರೇಜ್ ಅಂದರೆ ಒಂದು ಡೈಲಿ ಒಂದು 25 ಜನ ಇರಲೇಬೇಕಾಗುತ್ತೆ. ನೀವೀಗ ಈ ಮೊದಲು ಈ ಭೂಮಿಯನ್ನು ಖರೀದಿ ಮಾಡುವಾಗ ಎಷ್ಟು ಎಕರೆ ಅಂದಾಜಾಗಿ ಒಂದಿಷ್ಟು ಕಡಿಮೆ ಪ್ರಮಾಣದಲ್ಲಿ ಒಟ್ಟೆ ಟೋಟಲ್ ಎಲ್ಲನೂ 30 ಎಕರೆ ಹಾಕಿದ್ರೆ ಈ ಬೆಳೆ ಬೆಳಿಬೇಕಾದ್ರೆ? ಇಲ್ಲ, ಮೊದಲಿಗೆ ನಾವು ಮಾಡೋದಕ್ಕೆ ಏನಾದರೂ ಒಂದು 5 ಎಕರೆ ಸ್ಟಾರ್ಟ್ ಮಾಡಿದ್ವಿ. 5 ಎಕರೆ ಮೊದಲೇ ನೀವು ಒಳಗಡೆ ಎಂಟ್ರೆನ್ಸ್ ಬಂದ್ರಲ್ಲ, ಅಲ್ಲೇ ಒಂದು 5 ಎಕರೆ ಸ್ಟಾರ್ಟ್ ಮಾಡಿ. ನಮಗೆ ಅವಾಗ ಅಷ್ಟು ಅನುಭವ ಇರಲಿಲ್ಲ. ಬೀಜಗಳಿಂದ ಸಸಿ ಮಾಡಿದ್ವಿ. ಅದು ಖರ್ಚು ಜಾಸ್ತಿ ಬಂತು.
ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೆಟ್ ನಂದಿನಿ ಚೀಸ್. ಆಮೇಲೆ ನರ್ಸರಿಯವ್ರಿಗೆ ಕೇಳಿದ್ವಿ ಇದೇನು ನಾವು ಡೈರೆಕ್ಟ್ ಮಾಡ್ಬೋದಾ ಅಂತ. ಅವರು ಇಲ್ಲ ಸರ್, ಡೈರೆಕ್ಟು ಮಾಡ್ಬೋದು ನೀವು. ಫಸ್ಟ್ 5 ಎಕರೆ ಮಾಡಿದ್ದು ಚೆನ್ನಾಗಿ ಬೆಳೆದು ಅದ್ರದ್ದು ಟೆಸ್ಟ್ ಮಾಡಿ ಎಕ್ಸ್ಪೋರ್ಟ್ ಕ್ವಾಲಿಟಿ ಬಂದಮೇಲೆ ನಮ್ಗೆ ಗ್ಯಾರಂಟಿ ಆಯಿತು ಇದು ಬರುತ್ತೆ. ಅದಾದಮೇಲೆ ಸ್ಲೋಲಿ 10 ಎಕರೆ 15 ಎಕರೆ 20 ಎಕರೆ 40 ಎಕರೆ 60 ಎಕರೆ 80 ಎಕರೆ ಈ ಥರ ಒಂದು 100 ಎಕರೆ ತನಕ ಎಕ್ಸ್ಪೆಂಡ್ ಮಾಡ್ಕೊತಾ ಹೋಗ್ತೀವಿ. ಈಗ ಅಷ್ಟೇ ಮಾಡೋಕ್ಕಾಗೋದು, ಯಾಕಂದರೆ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗುತ್ತೆ, ಡ್ರೈಯರ್ ಬೇಕಾಗುತ್ತೆ, ಸ್ಟೋರೇಜ್ ಯೂನಿಟ್ ಬೇಕಾಗುತ್ತೆ, ಆಳುಗಳು ಬೇಕಾಗ್ತಾರೆ, ಸೂಪರ್ವೈಸರ್ಸ್ ಬೇಕಾಗ್ತಾರೆ. ಅವನ್ನೆಲ್ಲವನ್ನು ಗಣನೆಗೆ ತೊಗೊಂಡು ನಾವು 100 ಎಕರೆ ಮಾಡಿದ್ವಿ. ಬೇರೆ ರೈತರು 20 ಎಕರೆ 10 ಎಕರೆ ಇದ್ದವರು ಮಾಡ್ಬೋದು. ಇದು ಭಾಳ ಈಸಿ ಸರ್. ಇಲ್ಲಿ ಆಗಲೇ ಹೇಳುವಾಗ ಒಂದಿಷ್ಟು ಅಂಗನವಾಡಿ ಕೇಂದ್ರಗಳಿಗೆ ಮತ್ತು ಸರ್ಕಾರದ ಕೊಡ್ತಂತು. ಅದು ಅಲ್ಲದೆ ಹೊರ ರಾಜ್ಯಗಳಿಗೆ ಎಷ್ಟು ರಾಜ್ಯಗಳಿಗೆ ನೀವು ಇಲ್ಲಿಂದ ಇದು ಮಾಡಿದ್ರೆ ಆಮೇಲೆ ಅಥವಾ ನೀವೇ ಔಷಧಿ ತಯಾರಿ ಮಾಡಿ? ಈಗ ನಾವು ಹೊರ ರಾಜ್ಯಕ್ಕೆ ಕಳಿಸೋಷ್ಟು ಹೆವಿ ಕೆಪಾಸಿಟಿ ನಮ್ಮ ಹತ್ರ ಇಲ್ಲ. ಯಾಕಂದ್ರೆ ಅವ್ರು 100 ಟನ್ನು 200 ಟನ್ನು 300 ಟನ್ ಕೇಳ್ತಾರೆ. ಬೇರೆ ದೇಶಗಳಾಗಾದ್ರೆ 5 ಟನ್ನು 10 ಟನ್ನು 20 ಟನ್ ಕೇಳ್ತಾರೆ. ಕೆಲವರು ಪೌಡ್ರ್ ಫಾರ್ಮಲ್ಲಿ ಕೇಳ್ತಾರೆ, ಕೆಲವರು ಲೀವ್ಸ್ ಫಾರ್ಮಲ್ಲಿ ಕೇಳ್ತಾರೆ. ನಮ್ಮ ಹೊಲದಿಂದ ಜಾಸ್ತಿ ಹೋಗಿದ್ದು ಹೊರಗಡೆ ಅಥವಾ ನಮ್ಮ ರಾಜ್ಯದಲ್ಲಿ ಯೂಸ್ ಆಗುತ್ತೆ, ಅಥವಾ ನಮ್ಮ ಪ್ರಾಡಕ್ಟ್ಗಳನ್ನ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಿ. ಬೇರೆ ರಾಜ್ಯದವ್ರಿಗೆ ಒಂದು 20-10 ಟನ್ ಹಿಂಗೆ ಕೊಟ್ಟಿರ್ತೀವಿ. ಆದರೆ ಅದು ರೆಗ್ಯುಲರ್ ಆಗಲ್ಲ. ಅವ್ರಿಗೆ ಶಾರ್ಟೇಜ್ ಬಿದ್ದಾಗ ನಮ್ಮ ಹತ್ರ ತೊಗೊಂಡಿರ್ತಾರೆ. ಇತ್ತೀಚೆಗೆ ನಮಗೆ ಶಾರ್ಟೇಜ್ ಆಗಿದೆ ಹೇಳ್ಬೇಕಂದ್ರೆ. ನಮಗೆ ಆರ್ಡರ್ಸ್ಗಳು ಸಾಕಷ್ಟಿದೆ, ಆದರೆ ಆರ್ಗ್ಯಾನಿಕ್ ಬೆಳೆಯೋರಿಲ್ಲ. ಬೆಳೆದ್ರೂ ಟೆಸ್ಟ್ ಪಾಸ್ ಆಗಬೇಕು, ಎಲ್ಲವನ್ನೂ ಚೆಕ್ ಮಾಡಿ ತೊಗೋತಾರೆ. ಹೀಗಾಗಿ ನಮ್ಮಲ್ಲಿ ಒಂದು ವರ್ಷಕ್ಕೆ ಒಂದು 200 ಟನ್ನು 150ರಿಂದ 200 ಟನ್. ಇದೇ ನಿಮ್ಮ ಹಾಗೆ ಒಂದಿಷ್ಟು ಪ್ರೇರಣೆ ಆಗಿ ಇವತ್ತಿನ ಯುವ ಪೀಳಿಗೆ ಅಥವಾ ಬೇರೆ ಬೇರೆದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇದನ್ನು ಬೆಳೆಯೋದಕ್ಕೆ ನೀವೇ ಆಗಿ ಒಂದು ಪ್ರೇರಣೆ ಆದರೆ? ನಾನಾಗಿ ಪ್ರೇರಣೆ ಆಗೋದಕ್ಕಿಂತ ನುಗ್ಗಿ ಅವ್ರಿಗೆ ಪ್ರೇರಣೆ ಆದರೆ ಸಾಕು. ಯಾಕಂದರೆ ನಾವು ಆರೋಗ್ಯದ ಕಡೆ ಒಂದು ಸ್ವಲ್ಪ ದೃಷ್ಟಿಕೋನ ಹರಿಸ್ಬೇಕಾಗತ್ತೆ. ಯಾಕಂದರೆ ಇವತ್ತು ಹಾಸ್ಪಿಟ್ಲ್ಗಳು ಜಾಸ್ತಿ ಆಗ್ತಾಯಿದೆ, ರೋಗಗಳು ಜಾಸ್ತಿ ಆಗ್ತಾಯಿದೆ. ಅದಕ್ಕೆ ಮೂಲ ಕಾರಣ ಅಂದರೆ ನಮ್ಮ ಕಲ್ಟಿವೇಷನ್ ಪ್ರಾಕ್ಟೀಸಸ್. ಅಂದರೆ ಮ್ಯಾಕ್ಸಿಮಮ್ ಫರ್ಟಿಲೈಸರ್ಸು, ಕೆಮಿಕಲ್ ಆ್ಯಂಡ್ ಸಿಂಥೆಟಿಕ್ ಫರ್ಟಿಲೈಸರ್ಸು. ಎರಡನೇದು ಪೆಸ್ಟಿಸೈಡ್ಸು, ತುಂಬ ಹಾರ್ಮ್ಫುಲ್ ಇರ್ತಕ್ಕಂಥ ಪೆಸ್ಟಿಸೈಡ್ಸ್ನ ಯೂಸ್ ಮಾಡ್ತಾಯಿದ್ದೀವಿ. ಅದರಿಂದ ದುಡ್ಡು ಖರ್ಚಾಗೋದು ಜಾಸ್ತಿ. ಎರಡನೇದು ಆರೋಗ್ಯ ಕೆಡೋದು ಗ್ಯಾರಂಟಿ. ಮೂರನೇದು ಲಾಭ ಕಡಿಮೆ ಆಗುತ್ತೆ. ಬೆಳೆ ಉಳಿಸ್ಕೋಬೋದು ನೀವು, ಬಟ್ ಆ ಬೆಳೆಯಲ್ಲಿ ಏನೇನು ಉಳಿಸ್ಕೊಂಡಿರ್ತಾರೆ ಅದೆಲ್ಲ ಆರೋಗ್ಯಕ್ಕೆ ಖರ್ಚು ಮಾಡಿ. ದೇಶದ ಆರೋಗ್ಯ, ನಮ್ಮ ರಾಜ್ಯದ ಆರೋಗ್ಯ, ನನ್ನ ಸ್ವಂತ ಜನರ ಆರೋಗ್ಯ ಬೇಕು ಅಂದರೆ ಎಲ್ಲರೂ ಪ್ರೇರಣಾದಾಯಕರಾಗಿ ಈ ಕಾರ್ಯಕ್ಕೆ ಇಳಿತಾರೆ, ಸಾವಯವ ಕೃಷಿಗೆ ಅಥವಾ ನ್ಯಾಚುರಲ್ ಕೃಷಿಗೆ. ಇಷ್ಟು ಮಾಡಿದರೆ ಹೊಸ ಜನ್ರೇಷನ್ ಬರೋರು ಆರೋಗ್ಯದ ಬಗ್ಗೆ ಆಲೋಚನೆ ಮಾಡಿದರೆ ಇದಕ್ಕಿಂತ ಹೆಚ್ಚಿಗೆ ಏನೂ ಬೇಕಾಗಿಲ್ಲ. ಆಟೋಮೆಟಿಕ್ಕಾಗಿ ನಮ್ಮ ರಾಜ್ಯದಲ್ಲಿ ನಾವು ಒಂದು ಒಳ್ಳೆಯ ಬೆಳೆಗಳನ್ನು ಹೊರಗಡೆ ತರಕ್ಕೆ ಸಾಧ್ಯ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.